ಸೌಜನ್ಯ ನ್ಯಾಯಪರ ಹೋರಾಟದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಎಸಿ ಅವರು ಮತ್ತು ಡಿವೈಎಸ್ಪಿ ಬಂಟ್ವಾಳ ಅವರು ಕೊಟ್ಟಂತಹ ವರದಿ ಮೇರೆಗೆ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಏನು ಒಂದು ಪುತ್ತೂರಿನ ಮಾನ್ಯ ಎಸಿ ಅವರು ಆದೇಶ ಮಾಡಿದ್ರು. ಆ ಆದೇಶವನ್ನ ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನ ಸೆಟ್ ಅಸೈಡ್ ಮಾಡಿದೆ, ಅಂದರೆ ಅದನ್ನ ರದ್ದುಪಡಿಸಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಮಾನ್ಯ ಹೈಕೋರ್ಟ್ ಹೇಳಿದೆ. ವಾದವನ್ನು ಮಂಡಿಸಿದಂತಹ ಎಲ್ಲ ಹಿರಿಯ ನ್ಯಾಯವಾದಿಗಳು ಶ್ರೀಯುತ MR ಬಾಲಕೃಷ್ಣರವರು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆನಂತರ ನಮ್ಮ ಮೋಹಿತ್ ಅವರಿಗೂ ನಮ್ಮ ನಿರಂತರವಾಗಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಾನೂನಿನ ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಂತಹ ಮೋಹಿತ್ ಅವರಿಗೆ ಮತ್ತು ಎಲ್ಲ ನ್ಯಾಯವಾದಿ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳೋದು ಅದೊಂದು ಸಂಚು, ಒಳಸಂಚು. ಹೋರಾಟವನ್ನು ಹತ್ತಿಕ್ಕಬೇಕು ಮತ್ತು ಆ ರೀತಿ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಳೆದ 13 ವರ್ಷದಿಂದ ನಿರಂತರವಾಗಿ ಈ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಅವರನ್ನ ಗಡಿಪಾರು ಮಾಡಿ ಈ ಇಡೀ ಸಾರ್ವಜನಿಕರಿಗೆ ಬೆದರಿಸಬೇಕು ಅನ್ನುವಂಥ ಒಂದು ಒಳಸಂಚು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡಿಪಾರು ಮಾಡೋದು ಬರೀ ಸಂವಿಧಾನ ವಿರೋಧಿ ಅಲ್ಲ, ಅದು ಒಂದು ಮಾನವೀಯತೆಯ ವಿರೋಧಿ, ಒಂದು ಹೋರಾಟದ ವಿರೋಧಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕುರಿತಾದಂಥ ಮುಂದಿನ ಸಂಪೂರ್ಣ ಆದೇಶದ ಸಂಪೂರ್ಣ ವಿಶ್ಲೇಷಣೆಯನ್ನ ನಮ್ಮ ಸ್ನೇಹಿತರಾದಂತಹ ಮತ್ತು ಖ್ಯಾತ ನ್ಯಾಯವಾದಿಗಳಂತ ಶ್ರೀಯುತ ಮೋಹಿತ್ ಅವರು ಇರ್ಬೋದು, ಮತ್ತೆ MR ಬಾಲಕೃಷ್ಣ ಸರ್ ಅವರು ಕೂಡ ಅದನ್ನ ವಿಶ್ಲೇಷಣೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಗಡಿಪಾರು ಮಾಡುವ ಹಾಗಿಲ್ಲ. ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಕ್ಕೇ ಸಿಗುತ್ತೆ. ಕಷ್ಟ ಅನಿಸುತ್ತೆ, ಆದರೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.